ಡಿ ಆರ್ ಪಿ ಸಿ ಒ ಎಸ್ ಇದ್ದರೆ ಮಕ್ಕಳೇ ಆಗಲ್ವಾ? ದಿನಗಳಿಂದ ಅಂದ್ಕೊಳ್ತಿದ್ದೆ ಈ ವ್ಲಾಗ್ ಮಾಡಬೇಕು ಓಡಿ ಅಂತ ಅಂದರೆ ತುಂಬ ಜನಕ್ಕೆ ಇರುವಂಥ ರಾಂಗ್ ಕನ್ಸೆಪ್ಷನ್ ಏನಂತ ಅಲ್ಲಿ ಆಗುವಂಥ ನೀರಿನ ಗುಳ್ಳೆಗಳು ಮತ್ತು ಬೆಳೆಯೋದಕ್ಕಾಗಲ್ಲ, ಯಾಕೆಂದರೆ ಕಲ್ಲುಗಳೆಲ್ಲ ಅದಕ್ಕೆ ತೊಂದರೆ ಕೊಡ್ತಾ ಇರುತ್ತೆ. ಆ ಪಿ ಸಿ ಒ ಡಿ ಕಂಪೇರ್ ಮಾಡಿದ್ರೆ ಪಿ ಸಿ ಒ ಎಸ್ ಸಿವಿಯರ್ ಇರುತ್ತೆ. ಪಿ ಸಿ ಒ ಡಯಾಬಿಟಿಕ್ ಪೇಷಂಟ್ ಆಗಬೇಕಾಗುತ್ತೆ, ಇಲ್ಲ ಮತ್ತೊಂದು ಫ್ಯಾಟಿ ಲಿವರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಫಸ್ಟೇ ಹೇಳ್ಬಿಡ್ತೀನಿ, ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಕ್ಚುಲಿ ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಈ ವ್ಲಾಗ್ ಮಾಡಬೇಕು ಪಿ ಸಿ ಒ ಡಿ ಬಗ್ಗೆ ನಾನು ಮಾಡಲೇಬೇಕು ಅಂತ. ಪಿ ಸಿ ಒ ಡಿ ಪಿ ಸಿ ಒ ಎಸ್ ಬಗ್ಗೆ. ಬಿಕಾಸ್ ನಾವು ಅದರಲ್ಲಿ ನಾವೆಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದರಲ್ಲಿ ನಾವೆಷ್ಟು ನೋವನ್ನು ಅನುಭವಿಸಿರ್ತೀವಿ, ಅದನ್ನು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಂಡಿಯಾದಲ್ಲೇ ಆಲ್ಮೋಸ್ಟ್ ಇಲ್ಲ ಅಂದರೂ 60% ಹೆಣ್ಮಕ್ಳು ಪಿ ಸಿ ಒ ಡಿ ಪಿ ಸಿ ಒ ಎಸ್ಸಿಂದ ಸಫರ್ ಪಡ್ತಿದ್ದಾರೆ. ಇವಾಗಿಲ್ಲ ಅಂದರೆ ಒಂದು 10 ಹೆಣ್ಮಕ್ಳಲ್ಲಿ ಇಲ್ಲಾಂದರೂ ಒಂದು 5-6 ಹೆಣ್ಮಕ್ಳದಾದರೂ ಪಿ ಸಿ ಒ ಡಿ ಅಥವಾ ಪಿ ಸಿ ಒ ಎಸ್ ಇರುತ್ತೆ. ಹಾಗೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದು ತುಂಬ ದಿನಗಳ ಆಸೆ ಇತ್ತು ನನಗಂತೂ. ನನ್ನ ಎಕ್ಸ್ಪೀರಿಯೆನ್ಸ್ನ, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ. ಆಲ್ಮೋಸ್ಟ್ 8 to 9 ಇಯರ್ಸಿಂದ ನಾನು ಪಿ ಸಿ ಒ ಡಿಯಿಂದ ಸಫರ್ ಪಟ್ಟಿದ್ದೀನಿ. ಹಾಗಾಗಿ ಅದ್ರದ್ದೊಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅನ್ನೋದು. ಫಸ್ಟ್ ಹೇಳ್ಬಿಡ್ತೀನಿ, ಪಿ ಸಿ ಒ ಡಿ ಬೇರೆ, ಪಿ ಸಿ ಒ ಎಸ್ ಬೇರೆ. ಪಿ ಸಿ ಒ ಡಿ ಆ್ಯಂಡ್ ಪಿ ಸಿ ಒ ಎಸ್. ಪಿ ಸಿ ಒ ಡಿ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಪಿ ಸಿ ಒ ಡಿ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಪಿ ಸಿ ಒ ಎಸ್. ಎರಡು ಡಿಫ್ರೆನ್ಸ್ ಇದೆ. ಒಬ್ಬೊಬ್ರು ಏನು ಅನ್ಕೋತಾರೆ ಅಂದರೆ ಪಿ ಸಿ ಒ ಎಸ್ ಇದೆ ಅಂದರೆ ಅದು ಪಿ ಸಿ ಒ ಡಿನೇ ಅನ್ಕೋತಾರೆ. ಬಟ್ ಆಲ್ಮೋಸ್ಟು ಎರಡೂ ಬರೋದು ನಮ್ಮ ಲೈಫ್ ಸ್ಟೈಲ್, ನಮ್ಮ ಒಂದು ಫುಡ್ ಏನು ತೊಗೊಳ್ತೀವಿ, ನಮ್ಮ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೇ. ಹೆಲ್ದಿ ಫುಡ್ ಯಾವಾಗ ತೊಗೊಳ್ಳಲ್ಲ ಆವಾಗ ನಮ್ಮ ಬಾಡೀಲಿ ಆಗುವಂತಹ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಲ್ಲ, ಒಂದು ಹೆಲ್ದಿ ಫುಡ್ ತೊಗೊಳ್ಳಲ್ಲ, ಎಕ್ಸಸೈಸ್ ಇರಲ್ಲ, ವಾಕಿಂಗ್ ಇರಲ್ಲ, ಒಂದು ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದು ಸ್ವಲ್ಪ ಬಾಡಿ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಮ್ಮ ಬಾಡಿ ಏನಾಗುತ್ತೆ, ನಾವು ತಿನ್ನೋವಂಥ ಫುಡ್ ಆಲ್ಮೋಸ್ಟು ಫ್ಯಾಟ್ ಫುಡ್ಡೇ ಆಗಿರೋದ್ರಿಂದ ಫ್ಯಾಟ್ ಫುಡ್ ಜಾಸ್ತಿ ತೊಗೊಂಡಷ್ಟು ಬಾಡಿನಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿನಲ್ಲಿ ಆ ಫ್ಯಾಟ್ ಏನು ಸ್ಟೋರ್ ಆಗಿರುತ್ತೆ ಅದು ನಮ್ಮ ಬಾಡಿನಲ್ಲಿ ಖರ್ಚಾಗಬೇಕು. ಅದು ಖರ್ಚಾಗಬೇಕು ಅಂತ ಅಂದರೆ ನಾವು ಆಲ್ಮೋಸ್ಟ್ ಡೈಲಿ ಆ್ಯಕ್ಟಿವಿಟೀಸ್, ಎಕ್ಸಸೈಸಲ್ಲಿ, ವಾಕಿಂಗಲ್ಲಿ ಇದಿರಬೇಕು. ಅದೇನೂ ಇಲ್ಲದೆ ಇದ್ದಾಗ ಅದೆಲ್ಲ ಸ್ಟೋರ್ ಆಗುತ್ತೆ. ಅದೆಲ್ಲ ಸ್ಟೋರ್ ಆಗ್ತಾ ಹೋದಾಗ ಅದು ಒಬ್ಯಾಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಒಬ್ಯಾಸಿಟಿ ಜಾಸ್ತಿ ಇದ್ದಷ್ಟು ಫ್ಯಾಟಿ ಲಿವರ್ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುವಂಥದ್ದೇ ಪಿ ಸಿ ಒ ಡಿ ಪಿ ಸಿ ಒ ಎಸ್. ಅದರಲ್ಲಿ ಬಂದು ಫಸ್ಟ್ ಆಫ್ ಆಲ್ ಪಿ ಸಿ ಒ ಡಿ ಅಂತ ಅಂದರೆ ತುಂಬ ಜನಕ್ಕೆ ಇರುವಂಥ ರಾಂಗ್ ಕನ್ಸೆಪ್ಷನ್ ಏನಂತ ಅಂದರೆ, ನಮ್ಮ ಗರ್ಭಕೋಶ ಏನಿದೆ, ಗರ್ಭಕೋಶದಲ್ಲಿ ಆಗೋ ನೀರಿನ ಗುಳ್ಳೆಗಳನ್ನೇ ಪಿ ಸಿ ಒ ಡಿ ಅಂತ ಹೇಳ್ತಾರೆ ಅಂತ. ಬಟ್ ಪಿ ಸಿ ಒ ಡಿ ಅಂತ ಅಂದರೆ ಗರ್ಭಕೋಶಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಗರ್ಭಕೋಶ ಒಂದು ಯುಟಿರಸ್ ಅನ್ನೋ ಒಂದು ಇದರಲ್ಲೇ, ಈಗ ನಮ್ಮ ಬಾಡಿ ಹೇಗಿದೆ ಹಾಗೆ ನಮ್ಗೆ ಹೇಗೆ ಕೈಗಳಿದ್ದಾವೆ ಅದೇ ಥರ ಗರ್ಭಕೋಶಕ್ಕೆ ಕೈ ಥರನೇ ಫೆಲೋಪಿಯನ್ ಟ್ಯೂಬ್, 2 ಓವರೀಸ್ ಇರುತ್ತೆ, ಲೆಫ್ಟ್ ಓವರಿ, ರೈಟ್ ಓವರಿ ಅಂತ. ಗರ್ಭಕೋಶ ಹೀಗಿದ್ರೆ ಮೇಲ್ಗಡೆ ಹೀಗೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯುಟಿರಸ್ದು ಪಾರ್ಟ್ಸ್ ಅಂತನೋ ಇಲ್ಲಾಂದರೆ ಯುಟಿರಸ್ ಪಿಕ್ಚರ್ ಅಂತ ಹೊಡಿರಿ, ಅದರಲ್ಲಿ ಬರುತ್ತೆ. ಅದರಲ್ಲಿ ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಟ್ಯೂಬಲ್ಲಿ ಈ ಥರ ಹೀಗೆ ಗಾಯ್ಸ್ ಹೀಗೆ ಬಂದಿರುತ್ತೆ. ಅಲ್ಲಿ ಓವರೀಸ್ ಇರುತ್ತೆ, 2, ಲೆಫ್ಟ್ ಓವರಿ, ರೈಟ್ ಓವರಿ ಅಂತ. ಅಲ್ಲಿ ಆಗುವಂಥ ನೀರಿನ ಗುಳ್ಳೆಗಳು, ನಿಮ್ಗೆ ಹೇಳಬೇಕಂದ್ರೆ ನೀರಿನ ಗುಳ್ಳೆಗಳು, ಇಂಗ್ಲೀಷಲ್ಲಿ ಪಾಲಿಸಿಸ್ಟ್ ಅಂತ, ಪಾಲಿಸಿಸ್ಟಿಕ್ ಓವರೀಸ್, ಸಣ್ಣ ನೀರಿನ ಗುಳ್ಳೆಗಳಿರುತ್ತಲ್ಲ ಅದೇ ಪಿ ಸಿ ಒ ಡಿ ಅನ್ನೋದು ಸೈಂಟಿಫಿಕಲಿ ಹೇಳೋದು. ಆ ನೀರಿನ ಗುಳ್ಳೆಗಳೇನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಮಂತ್ಲಿ ಆಫ್ಟರ್ ಪೀರಿಯಡ್ ಆದಮೇಲೆ 1 or 2 ಎಗ್ಸ್ ರಿಲೀಸ್ ಆಗುತ್ತೆ. ಎಗ್ ಯಾವಾಗ ರಿಲೀಸ್ ಆಗುತ್ತೆ, ಮಿನಿಮಮ್ಮು ಎಗ್ ಹೆಲ್ತ್ ಏನಂತ ಅಂದರೆ, ಎಗ್ಗು ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಅದು 2 ಸೆಂಟಿಮೀಟರ್ ಇರಬೇಕು. 2 ಸೆಂಟಿಮೀಟರ್ ಎಗ್ಗಿತ್ತು ಅಂದರೆ 2 ಸೆಂಟಿಮೀಟರ್, ಒಬ್ಬರಿಗೆ ಹೈ ಇದ್ಬಿಡುತ್ತೆ, ಹೈ ಇದ್ರೂ ಆಗಲ್ಲ, ಬಟ್ ನಾರ್ಮಲ್ ಸೈಜ್ 2 ಸೆಂಟಿಮೀಟರೇ ಇರಬೇಕು. 2 ಸೆಂಟಿಮೀಟರ್ ಇರೋ ಅಂಥ ಎಗ್ನ, ಅದು ಆಫ್ಟರ್ ಫರ್ಟಿಲಿಟಿ ಪ್ರೋಸೆಸ್ ಇರುತ್ತೆ, ಅದು ಎಗ್ ಹೆಲ್ದಿ ಅಂತ. ಆ ಎಗ್ ಇಲ್ಲದ್ರೆ ಸ್ಪರ್ಮ್ ಕಾಂಟ್ಯಾಕ್ಟ್ ಆಗಿ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಸಿಸ್ಟ್ಗಳೇನಾಗುತ್ತೆ, ಈಗ ಒಂದು ಖಾಲಿ ಜಾಗನೇ ಇದ್ದರೆ ಸುತ್ತ
ಏನಾದರೂ ಕಲ್ಲುಗಳಿದ್ರೆ ಮಧ್ಯದಲ್ಲಿ ಒಂದು ಗಿಡ ನೆಟ್ಟಾಗ ಆ ಗಿಡ ಜಾಸ್ತಿ ಅಗ್ಲಕ್ಕೆ ಹಬ್ಬಕ್ಕಾಗಲ್ಲ ಮತ್ತು ಬೆಳೆಯೋದಕ್ಕಾಗಲ್ಲ, ಯಾಕೆಂದರೆ ಕಲ್ಲುಗಳೆಲ್ಲ ಅದಕ್ಕೆ ತೊಂದರೆ ಕೊಡ್ತಾ ಇರುತ್ತೆ. ಹಾಗೆಯೇ ಈ ಸಿಸ್ಟ್ಗಳು ಒಂದು ಏನೋ ಎಗ್ ಇರುತ್ತಲ್ಲ, ಆ ಎಗ್ನ ಬೆಳೆಯೋದಕ್ಕೆ ಬಿಡಲ್ಲ. ಆಲ್ಮೋಸ್ಟ್ 1 ಸೆಂಟಿಮೀಟರ್, 0.8 ಸೆಂಟಿಮೀಟರ್, 0.5 ಸೆಂಟಿಮೀಟರ್ ಈ ಥರ ಆಗುತ್ತೆ. ಈ ಥರ ಆಗಿ ಅದು ರಪ್ಚರ್ ಆಗಿಬಿಟ್ಟು ಪೀರಿಯಡ್ ಆಗೋಗ್ತಾರೆ ಹೆಣ್ಮಕ್ಳು. ಇದನ್ನೇ ಪಾಲಿಸಿಸ್ಟಿಕ್ ಡಿಸೀಸ್ ಅಂತ ಹೇಳೋದು, PCOD ಅಂತ. PCOS ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ PCOD ಕಂಪೇರ್ ಮಾಡಿದ್ರೆ PCOS ಸಿವಿಯರ್ ಇರುತ್ತೆ. PCOD ಏನಂತ ಅಂದರೆ ಆಲ್ಮೋಸ್ಟ್ ಈ ಎಕ್ಸಸೈಸು ಡೈಲಿ ರುಟೀನ್ ನಾರ್ಮಲ್ ಇಲ್ಲದೆ ಇದ್ದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಮಗೆ ಬರುವಂಥದ್ದೇ PCOD. ಇದನ್ನೇನೆಂದರೆ ಆಲ್ಮೋಸ್ಟು ನೀವು ನಾರ್ಮಲ್ ವಾಕ್, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು, ಕರೆಕ್ಟಾಗಿ ನಿದ್ದೆ ಮಾಡೋದು, ಹೆಲ್ದಿ ಡಯಟ್ ತೊಗೊಳ್ಳೋದು, ಅಂದರೆ ಈ ಕಾರ್ಬೋಹೈಡ್ರೇಟ್ಸ್ಗಿಂತ ಜಾಸ್ತಿ ತರಕಾರಿ, ಸೊಪ್ಪು ಇದೆಲ್ಲ ತೊಗೊಂಡು ವಾಕಿಂಗು, ಎಕ್ಸಸೈಸು ಇದೆಲ್ಲ ಇಟ್ಕೊಂಡು ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ PCOD ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ವಿತೌಟ್ ಟ್ಯಾಬ್ಲೆಟ್ ನಿಮ್ಗೆ ಅವಶ್ಯಕತೆಯೇ ಇಲ್ಲ. 3 ಮಂತ್ಸ್ ಇದನ್ನು ಮಾಡಬೇಕು. 3 ಮಂತ್ಸ್ ಅಂದರೆ ಚಪಾತಿ ತಿನ್ನೋಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಅಂದ್ಬಿಟ್ಟು ಬರೀ ಕಾರ್ಬೋಹೈಡ್ರೇಟ್ಸ್ನೇ ತೊಗೋಬೇಕು ಅಂತ ಅಂದ್ಬಿಟ್ಟು ಬರೀ ಚಪಾತಿ ತಿನ್ನೋದು, ಮುದ್ದೆ ತಿನ್ನೋದಲ್ಲ. ಚಪಾತಿ 1 or 2 ಇದ್ದರೆ ಅದು ಜಾಸ್ತಿ, ಚಪಾತಿಗಿಂತ ಜಾಸ್ತಿ ಸೊಪ್ಪು ತರಕಾರಿಗಳಿರಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನಬೇಕು, ಅದರಿಂದ ಇದಾಗುತ್ತೆ. ಅದೇನೂ ಇಲ್ಲ, ಸೊಪ್ಪು ತರಕಾರಿ ಮೇನು, ಸೀಡ್ಸ್ ಮೇನು, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ಗಳಿದ್ದಾವೆ, ಅಗಸ್ಯ ಬೀಜ ಅಂತಲೂ ಏನೋ ಸಮಥಿಂಗ್ ಬರುತ್ತೆ, ಅವೆಲ್ಲ ತುಂಬ ಒಳ್ಳೆಯದು ಸೀಡ್ಸ್ಗಳು. ಅದು ಬಿಟ್ಟರೆ ಈಗ ಜೀನಿ ಅಂತ ಬಂದಿದೆಯಲ್ಲ, ಅದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀನಿ, ಅದು ಚೆನ್ನಾಗಿದೆ ಅಂತ. ಈ ಥರ ಹೆಲ್ದಿ ಡಯಟ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ PCODನ ನಾರ್ಮಲಿಗೆ ತರ್ಬೋದು. ನಾರ್ಮಲ್ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಏನಾದ್ರು ಇದ್ದರೆ ಅದೆಲ್ಲ ನಾರ್ಮಲ್ಗೆ ಆರಾಮಾಗಿ ತರ್ಬೋದು ಎಕ್ಸಸೈಸ್ ಇದ್ದರೆ. ನೀವೆಷ್ಟು ವಾಕ್ ಮಾಡ್ತೀರಾ ಅಷ್ಟು ನಿಮ್ಮ ಗರ್ಭಕೋಶ ಆ್ಯಕ್ಟಿವ್ ಆಗುತ್ತೆ, ಅಷ್ಟು ನೀವು PCODನ ಕಂಟ್ರೋಲ್ ಮಾಡ್ಬೋದು. ವಾಕಿಂಗ್ ದಿ ಬೆಸ್ಟ್ ಇಸ್ ವಾಕಿಂಗ್ ಮಾಡಬೇಕು. ಇನ್ನೊಂದು PCOS ಹೇಳಿದ್ನಲ್ಲ, PCOS ಏನು ಅಂತ ಅಂದರೆ ಮೇಲ್ ಹಾರ್ಮೋನ್ ಹೆಣ್ಮಕ್ಳಲ್ಲಿ ಹೈ ಆಗುತ್ತೆ. ಅಂದರೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಮೇಲ್ ಹಾರ್ಮೋನ್ ಇದ್ದೇ ಇರುತ್ತೆ. ಲೈಕ್ ಆ್ಯಂಡ್ರೋಸನ್ ಹಾರ್ಮೋನ್ ಪ್ರತಿ ಹೆಣ್ಮಕ್ಳಲ್ಲೂ ಇದ್ದೇ ಇರುತ್ತೆ. ಅದು ಆಲ್ಮೋಸ್ಟ್ ಗಂಡು ಮಕ್ಕಳಲ್ಲಿ 100% ಇದ್ದರೆ ನಮ್ಮಲ್ಲಿ ಒಂದು 9 to 10% ಇಷ್ಟೇ ಇರುತ್ತೆ. ಅದು ಹೆಣ್ಮಕ್ಳಲ್ಲಿ ಹೈ ಆದಾಗ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಕೂದಲುಗಳು ಜಾಸ್ತಿ ಆಗುತ್ತೆ, ಇಲ್ಲೆಲ್ಲ ಬರೋದು ಈ ಥರ ಆಗುತ್ತೆ. ಬಟ್ ನನಗೆ PCOD ವಿತ್ PCOS ಲೈಟ್ ಆಗಿತ್ತು, PCOD ಜಾಸ್ತಿ ಇರಲಿಲ್ಲ. ಆದರೆ PCOS ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು, PCODನೂ ಇತ್ತು. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು. ಬಟ್ PCOS ಇರುವಂಥ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟನೇ ಇರುತ್ತೆ, ಬಿಕಾಸ್ ಶುಗರ್ ಬರೋ ಚಾನ್ಸಸ್ ಹೈ ಇರುತ್ತೆ. ನೀವು ಡಯಟ್ ಅಂತೂ ಮೇಂಟೈನ್ ಮಾಡಿಲ್ಲ ಅಂದರೆ ಕಂಪಲ್ಸರಿ 100% ಶುಗರ್ ಬರುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ಬಾಡಿನಲ್ಲಿ ಬ್ಲಡ್ಡಲ್ಲಿ ಶುಗರು ಕನ್ವರ್ಟೇ ಆಗಲ್ಲ, ಅಂದರೆ ಕನ್ವರ್ಟ್ ಆಗೋದೇ ಇಲ್ಲ ಅಂತಲ್ಲ, ಅದ್ರ ಕ್ವಾಂಟಿಟಿ ಕಡಿಮೆ ಇರುತ್ತೆ. ನಮ್ಮ ಬಾಡಿನಲ್ಲಿ ಏನು ಗ್ಲೂಕೋಸು ಗ್ಲೈಕೋಸನ್ ಆಗಿ ಏನೋ ಸಮಥಿಂಗ್ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾರಲ್ವ, ಅದು ಆಗಲ್ಲ, ಅದು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಒಬ್ಯಾಸಿಟಿ ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ, ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾರಿಗೆಲ್ಲ PCOS ಇದೆ ನೀವು ಆದಷ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಮುಂದೆ ಸುಮ್ಮನೆ ಡಯಾಬಿಟಿಕ್ ಪೇಷಂಟ್ ಆಗಬೇಕಾಗುತ್ತೆ, ಇಲ್ಲ ಮತ್ತೊಂದು ಫ್ಯಾಟಿ ಲಿವರ್ ಅದು ಇದು ಅಂತ ಲಿವರ್ ಪ್ರಾಬ್ಲಮ್ ಈ ಥರ ಎಲ್ಲ ಆಗುತ್ತೆ. ಮತ್ತು ಪ್ರೆಗ್ನೆಂಟ್ ಆಗೋದು ಸ್ವಲ್ಪ ಈ PCOD ಕಂಪೇರ್ ಮಾಡಿದ್ರೆ PCOS ಇರೋರಿಗೆ ಸಿವಿಯರ್ ಇರುತ್ತೆ. ಇದೆರಡು PCOS ಡಿಫ್ರೆನ್ಸು. ಈ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಅನ್ಕೋತೀನಿ ಗೈಸ್, ಬಿಕಾಸ್ ಲಾಂಗ್ ವಿಡಿಯೋ ಹಾಕಬೇಡಿ ನೋಡೋಕ್ಕಾಗಲ್ಲ ಅಂತೀರಾ. ಬಟ್ ನಾನು ಏನು ಮಾಡೋಕ್ಕಾಗುತ್ತೆ, ಇದು ಇರೋದೇ ಲಾಂಗ್. ನನ್ನ ಜರ್ನಿನ ಹೇಳಬೇಕು ಅಂದರೆ ತುಂಬ ಲಾಂಗ್ ಆಗೋಗುತ್ತೆ ಅನಿಸುತ್ತೆ. ಆದರೆ ಹಾಕ್ತೀನಿ, ಇಲ್ಲಾಂದರೆ ಪಾರ್ಟ್ 2ನಲ್ಲಿ ಹಾಕ್ಬಿಡ್ತೀನಿ. PCOD ಇದು PCOS ಇಷ್ಟು ಡಿಫ್ರೆನ್ಸ್ ಇದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇದು ಹಾರ್ಮೋನ್ದೇ, ಬಟ್ ಮೇಲ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ PCOS ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಬಟ್ PCOS ಮಕ್ಕಳಾಗದೇ ಇರೋವಂಥ ಹೆಂಗಸರಲ್ಲೇ ಆಗ್ತಿರೋದು ಅನ್ನೋದು ರಾಂಗ್. ಯಾಕೆಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಇರೋ ಹೆಣ್ಮಕ್ಳಿಗೂ PCOS ಇರುತ್ತೆ, ಮದುವೆ ಆದಮೇಲೂ ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ PCOS. ವಿತೌಟ್ ಮೆನೋಪಾಸ್ ಹೆಂಗಸರಲ್ಲೂ ಕೂಡ PCOS ಇರುತ್ತೆ. ಎಲ್ಲರಲ್ಲೂ PCOS ಇರುತ್ತೆ. ನಾನೊಂದು ಸಲ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಲ್ಲಿಗೆ ಹೋದಾಗ ಒಬ್ಬರಜ್ಜಿ ನನಗೆ ಗೆಡ್ಡೆ ಇದೆಯಂತೆ ಗರ್ಭಕೋಶದಲ್ಲಿ ಅಂತ ಹೇಳ್ತಿದ್ರು. ಲೈಕ್ PCOD ನೀರಿನ ಗುಳ್ಳೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೆ ಅದು ಅರ್ಥ ಆಗಿರ್ಬೇಕೋ ಗೊತ್ತಿಲ್ಲ, ನನಗೆ ಗೆಡ್ಡೆ ಇದೆ ಗರ್ಭಕೋಶದಲ್ಲಿ ಅಂತ ರಾಂಗಾಗಿ ತಿಳ್ಕೊಂಡಿದ್ರು.
ಇನ್ನೂ ಸ್ವಲ್ಪ ಜನ ನನಗೆ ಪಿ ಸಿ ಓ ಡಿ ಇದೆ, ಅದು ಹೋಗ್ತಾ ಹೋಗ್ತಾ ದೊಡ್ಡದಾಗಿ ಗೆಡ್ಡೆ ಆಗಿ ಅದೇನಾದರೂ ಆಗಿಬಿಟ್ರೆ ಅದೇನೂ ಆಗೋಲ್ಲ. ಜಸ್ಟ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನಾರ್ಮಲ್ ಆಗುತ್ತೆ. ನಾನು ತಮ್ಲೈನಲ್ಲಿ ಹೇಳಿದ್ದೀನಿ, ಫಸ್ಟ್ ಹೇಳ್ಬಿಡ್ತೀನಿ, ನಾನು ತಮ್ಲೈನಲ್ಲಿ ಹೇಳಿದ್ದೀನಿ, ಪಿ ಸಿ ಓ ಡಿ ಆರ್ ಪಿ ಸಿ ಓ ಎಸ್ ಇದ್ದರೆ ಮಕ್ಕಳೇ ಆಗಲ್ವಾ? ಫಸ್ಟ್ ಅದಕ್ಕೆ ಆನ್ಸರ್ ಖಂಡಿತ ಮಕ್ಕಳಾಗುತ್ತೆ. ಅದಕ್ಕೂ ರಾಂಗ್ ಕನ್ಸೆಪ್ಷನ್ ದಯವಿಟ್ಟು ಇಟ್ಕೋಬೇಡಿ. ಅದು ನಿಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಅನ್ನೋದು ಬಂದರೆ ಇನ್ನು ಅದು ಅದೇ ಮೇಯ್ನಾಗಿ ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಒಂದು ನೆಗೆಟಿವಿಟಿ ಅಂತಲೇ ಅನಿಸುತ್ತೆ. ಯಾಕೆಂದರೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಒಂದು ಚಿಕ್ಕದಾದ ಒಂದು ಕಾಯಿಲೆಗಳು. ಅದಕ್ಕೆ ನಿಮ್ಮ ಒಂದು ಹೆಣ್ತನನ ಬಲಿ ಕೊಡಬೇಡಿ. ಏಕೆಂದರೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ಅದಕ್ಕೂ ಸಂಬಂಧನೇ ಇಲ್ಲ. ನಿಮ್ಮ ಡೈಲಿ ರೂಟೀನ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಇಷ್ಟು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಡಿಫ್ರೆನ್ಸ್. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನನಗೆ ಪಿ ಸಿ ಓ ಡಿ ವಿತ್ ಪಿ ಸಿ ಓ ಎಸ್ ಇದ್ದಿದ್ದು ಮದುವೆ ಆಗೋಕ್ಕಿಂತ ಮುಂಚೆನೂ. ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು. ಅದಾದಮೇಲೆ ಒಂದು ಮದುವೆ ಆಗೋದು 1 ಇಯರ್ ಅನ್ನಂಗೆ ನಾನು ನಾರ್ಮಲ್ ಆಗಿದ್ದೆ. ನಾರ್ಮಲ್ಲಿತ್ತು, ನನಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇರಲಿಲ್ಲ. ಆಫ್ಟರ್ ನಾನು ಮದುವೆ ಆದಮೇಲೆ ಹಾಸನಲ್ಲಿ ಸಮ್ ಎಜುಕೇಷನ್ಗೆ ಅಂತ ಹೋದಾಗ ನನಗೆ ಅಲ್ಲಿ ಅಟ್ಯಾಕ್ ಆಗಿದ್ದು ಪಿ ಸಿ ಓ ಡಿ. ಏನಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿಲ್ಲ. ಹಾಸ್ಟೆಲ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಇನ್ನು ಫುಡ್ಡುದು ನನಗೆ ಇಲ್ಲಿ ಫುಡ್ಡಿಗೂ ಅಲ್ಲಿ ಫುಡ್ಡಿಗೂ ತುಂಬ ಡಿಫ್ರೆನ್ಸ್ ಅಂತ ಅನಿಸೋದು. ನಿದ್ದೆ ಇಲ್ಲ, ಇದೆಲ್ಲ ಆಗಿ ಪಿ ಸಿ ಓ ಡಿ ಅಟ್ಯಾಕ್ ಆಯಿತು. ಮತ್ತು ಹೋಟೆಲ್ ಜಂಕ್ ಫುಡ್, ಫ್ರೆಂಡ್ಸ್ ಜೊತೆ ಜಂಕ್ ಫುಡ್ ಜಾಸ್ತಿ ತೊಗೊಂಡಿರೋದ್ರಿಂದ ಮೇಯ್ನ್ಲಿ ನಾನು ಗೋಬಿ ಪಪ್ಸ್ ಇದೆಲ್ಲ ಜಾಸ್ತಿ ತೊಗೊಬಿಟ್ಟೆ ಅನಿಸುತ್ತೆ ಆವಾಗ. ನಿಜವಾಗ್ಲೂ ಗೋಬಿ ತಿನ್ನೋವಂಥ ಹೆಣ್ಮಕ್ಳು ದಯವಿಟ್ಟು ಗೋಬಿನ ಅವಾಯ್ಡ್ ಮಾಡಿ. ನಿಜವಾಗ್ಲೂ ಗೋಬಿ ಅದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಗೋಬಿ ಮೇನ್ ರೀಸನ್ ಫುಡ್ಡಲ್ಲಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಬರೋಕ್ಕೆ. ಯಾಕೆ ಅಂತಂದರೆ ಅದರಂತೂ ನಿಜವಾಗ್ಲೂ ಅದನ್ನು ತಿಂದ್ರಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ನನಗೆ ಸ್ಟಾರ್ಟ್ ಆಗಿದ್ದೆ ಅದು 2 ಜಾಸ್ತಿ ತೊಗೊಂಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅದನ್ನು ತಿಂದಾಗಿಂದ ಜಾಸ್ತಿ ಆಯಿತು. ಅದಾದಮೇಲೆ ಒಂದು 2 ಇಯರ್ಸ್ ಅಲ್ಲಿ 2 ಇಯರ್ಸ್ ಆದಮೇಲೆ ನಾನು ಕೆ ಆರ್ ನಗರಲ್ಲಿ ಒಂದು ಹಾಸ್ಪಿಟಲ್ ಇದೆ, ಕೆ ಆರ್ ನಗರ ನಿಯರ್ ಇರೋದು ಕಮೆಂಟ್ ಮಾಡಿ ಹರ್ಷಾರಾಣಿ ಹಾಸ್ಪಿಟಲ್ ಅಂತ ಅಲ್ಲಿ ತೋರಿಸಿದಾಗ ನನಗೆ ಅಲ್ಲೇ ಫಸ್ಟ್ ಗೊತ್ತಾಗಿದ್ದು ನಿನಗೆ ಪಿ ಸಿ ಓ ಡಿ ಇದೆ ಅಂತ. ಪಿ ಸಿ ಓ ಡಿ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಾರೆ. ಬಿಕಾಸ್ ನಾವು ಆಲ್ರೆಡಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿಬಿಟ್ಟಿದ್ವಿ. ಯಾರೋ ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಒಂದು ಸಲ ತೋರಿಸು ಅಂತ ಹೇಳಿದ್ದಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಬಟ್ ನಾನು ಬ್ಯಾಂಗ್ಳೂರಿಂದ ಅಲ್ಲಿ ಬಂದು ತೋರಿಸೋದು ಸ್ವಲ್ಪ ತುಂಬಾ ಕಷ್ಟ ಆಗೋದು. ಹಾಗಾಗಿ ಒಂದು 2 ಟೈಮ್ಸ್ ಏನೋ ಬಂದಿದ್ದೆ. ಬಟ್ ಅವರು ಸ್ಕ್ಯಾನಿಂಗ್ ಅದು ಇದು ಅಂತ ಹೇಳೋರು, ನನಗೆ ಇಲ್ಲ ಓಡಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಅಲ್ಲಿ ನಾನು ಕಂಟಿನ್ಯೂನೇ ಮಾಡಲಿಲ್ಲ. 1-2 ಕನ್ಸಲ್ಟೇಷನ್ ಅಷ್ಟೇ ನಾನು ಕಂಟಿನ್ಯೂ ಮಾಡಿದ್ದು. ಅದಾದಮೇಲೆ ಬಂದು ನಾನು ಬ್ಯಾಂಗ್ಳೂರಲ್ಲಿ ಭಗವಾನ್ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಮಹಾವೀರ್ ಜೈನ್ ಭಗವಾನ್ ಹಾಸ್ಪಿಟಲ್ ಅಂತ ಲೈಕ್ ಇದು ಬರೋದು ಗೈಸ್ ಏರಿಯಾ ನಂಗೆ ಆಲ್ರೆಡಿ ಶಾಂತಿನಗರ್, ನಿಯರ್ ಶಾಂತಿನಗರ್. ಐ ಥಿಂಕ್ ಏರಿಯಾ ನಂಗೆ ಸ್ವಲ್ಪ ಮರ್ತೋಗಿದೆ. ಅಲ್ಲಿ ನಿಯರ್ ಇದೆ ಅದು ಹಾಸ್ಪಿಟಲ್, ತುಂಬ ದೊಡ್ಡ ಹಾಸ್ಪಿಟಲ್. ಅಲ್ಲಿ ತಾನ್ಯ ಅಂತ ಡಾಕ್ಟರ್ ಬರೋರು. ಅವ್ರಿಗೆ ನನಗೆ ಯಾರೋ ರೆಫರ್ ಮಾಡಿದರು ಅಂದ್ಬಿಟ್ಟು ನಾನು ಅವ್ರಿಗೆ ತೋರಿಸಿದ್ದು. ಅವ್ರಿಗೆ ತೋರಿಸಿದಾಗ ಅವ್ರು ಹೇಳಿದ್ದು ಸೇಮ್ ಇದೆ, ಪಿ ಸಿ ಓ ಡಿ ಇದೆ, ನಿಂಗೆ ಥೈರಾಯ್ಡ್ ಇಲ್ಲ, ಸಮಥಿಂಗ್ ಏನು ಗರ್ಭಕೋಶ ತುಂಬ ಚೆನ್ನಾಗಿದೆ, ಓನ್ಲಿ ಪಿ ಸಿ ಓ ಡಿ ವಿತ್ ಲೈಟಾಗಿ ಪಿ ಸಿ ಓ ಎಸ್ ಸ್ಟಾರ್ಟ್ ಆಗಿದೆ. ಓ ಗಾಡ್, ಇವಾಗ ಇವರು ಹೀಗೆ ಹೇಳ್ತಿದ್ದಾರಲ್ಲ ಅಂತ ಅಲ್ಲಿ ಸುಮಾರು ಒಂದು 6 ಮಂತ್ ಏನೋ ತೋರಿಸ್ದೆ. ಅವರು ವಾಕ್ ಮಾಡು ಈ ಥರ ಫುಡ್ಡೆಲ್ಲ ತೊಗೊಂಡ್ರು. ಬಟ್ ಫುಡ್ದು ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ರೈಸ್ ಎಲ್ಲ ತೊಗೊಳ್ತಿದ್ದೆ. ವಾಕಿಂಗ್ ಒಂದಿನ ಹೋಗುವೆ ಒಂದಿನ ಬಿಡುವೆ. ಬಿಕಾಸ್ ನಾನು ವರ್ಕ್ ಮಾಡ್ತಿದ್ದೆ ಗೈಸ್. ನಾನು ಹೇಗೆ ಅವೆಲ್ಲ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ನಾನು ಕೆಲಸ ಮಾಡ್ತಿದ್ಬೇಕಾದ್ರೆ ಒಂದೊಂದು ದಿನ ಫ್ರೀ ಇದ್ದಾಗ ಹೋಗುವೆ. ಬಟ್ ವರ್ಕ್ ಲೋಡ್ ಜಾಸ್ತಿ ಆದಾಗ ನನ್ನ ಮನೇಲೇ ಅಯ್ಯೋ ಸುಸ್ತಾಯಿತು ಅಂತ ಮಲ್ಕೊಬಿಡುವೆ. ಹೀಗಾಗಿ ಅಲ್ಲೊಂದು 6 ಮಂತ್ ತೋರಿಸ್ದೆ, ನಮಗೇನು ಪಾಸಿಟಿವ್ ರಿಸಲ್ಟ್ ಬರಲಿಲ್ಲ. ಅಲ್ಲಿ ಸ್ಟಾಪ್. 2 ಹಾಸ್ಪಿಟಲ್. 3ನೇ ಹಾಸ್ಪಿಟಲ್ ಬಂದು ಇನ್ಸ್ಟಾಗ್ರಾಮಲ್ಲಿ ಶಾಂತಿ ಕ್ಲಿನಿಕ್ ಅಂದ್ಬಿಟ್ಟು, ಅವರು ದಿ ಫೇಮಸ್ ಡಾಕ್ಟರ್ ಇವಾಗ. ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಡೆಲಿವರಿ ಮಾಡಿದ್ದು, IVF ಮಾಡಿದ್ದು ಪ್ರತಿಯೊಂದೂ. ಜಯನಗರಲ್ಲಿರೋದು ಅವ್ರ ಹಾಸ್ಪಿಟಲ್. ಶಾಂತಿ ಗೈನಿಕ್ ಅಂತನೋ ಶಾಂತಿ ಕ್ಲಿನಿಕ್ ಅಂತನೋ ಅವ್ರದ್ದು ಬರುತ್ತೆ ಏನೋ ಇನ್ಸ್ಟಾಗ್ರಾಮಲ್ಲಿ. ತುಂಬ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ. ತುಂಬ ಫೇಮಸ್ ಡಾಕ್ಟರ್. ಅವ್ರ ಹತ್ರ ನಮ್ಮ ಮನೆ ಪಕ್ಕದಲ್ಲಿರೋರು ಯಾರೋ ಹೇಳಿದ್ರು ಅಂದ್ಬಿಟ್ಟು ಅವ್ರ ಹತ್ರ ಹೋಗಿದ್ದು. ಅವರು ಹೇಳಿದ್ದು ಪಿ ಸಿ ಓ ಡಿ. ಎಗೇನ್ ಅದೇ ಆನ್ಸರ್, ಪಿ ಸಿ ಓ ಡಿ ಇದೆ, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ರು. ಬಟ್ ಅವ್ರ ಹತ್ರ ಸಕ್ಸಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ಅಲ್ಲಿಗೆ ಹೋಗಲಿಲ್ಲ. ಬಿಕಾಸ್ ಒಂದೇ ಟೈಮ್ ಹೋಗಿದ್ದು. ಅದಾದಮೇಲೆ ನಾನು ಇನ್ನು ಹೋಗಲಿಲ್ಲ. ಅವಾಗ ಇನ್ನೂ ಅವರಷ್ಟು ಫೇಮಸ್ ಇರಲಿಲ್ಲ. ಬಟ್ ಆ ಡಾಕ್ಟ್ರ್ ಫೇಸ್ ನನಗೆ ಇನ್ನೂ ನೆನಪಿದೆ. ಇವಾಗ ತುಂಬ ಫೇಮಸ್ ಆಗಿದ್ದಾರೆ ಡಾಕ್ಟ್ರು. ಹಾಸ್ಪಿಟಲ್ಲು ಆವಾಗ ಅಷ್ಟು ಇರಲಿಲ್ಲ. ಇವಾಗ ಸ್ವಲ್ಪ ಎಲ್ಲ ಡೆಮಾಲಿಷ್ ಮಾಡಿ ಕಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಚೆನ್ನಾಗಿದೆ. ಬಟ್ ಇವಾಗ ಹಾಸ್ಪಿಟಲು ಚೆನ್ನಾಗಿದೆ, ಡಾಕ್ಟರು ಚೆನ್ನಾಗಿ ನೋಡ್ತಾರೆ.
ನಿಯರ್ ಇರೋರು ಜಯನಗರಲ್ಲಿರೋದು, ನಿಯರ್ ಇರೋರು ಹೋಗಿ ಕನ್ಸಲ್ಟ್ ಮಾಡ್ಬೋದು. ಬಟ್ ಅವ್ರ ಹತ್ರ ಒಂದೇ ಸಲ ನಾನು ತೋರಿಸಿದ್ದು. ಅದಾದಮೇಲೆ ಬಂದು ಪೂರ್ಣ ಪ್ರಜ್ಞಾ ಲೇಔಟಲ್ಲಿ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ, ಅವ್ರಿಗೆ ತೋರಿಸಿದ್ದು. ಅವ್ರಿಗಿಲ್ಲ ಅಂತ ಒಂದು 3 to 4 years ತೋರಿಸಿದ್ದೀವಿ. ಬಟ್ ನನಗೆ PCOD ಅನ್ನೋದು ಕಂಟ್ರೋಲ್ ಆದ್ರೂ ಸಮ್ ಹಾರ್ಮೋನ್ ಇಂಬ್ಯಾಲೆನ್ಸ್. ನಂಗೆ ನಿದ್ದೆ ಅಂತೂ ನಾನು ಆಲ್ಮೋಸ್ಟ್ 1 o'clock 12 o'clock ಹಿಂಗೆ ನಿದ್ದೆ ಮಾಡ್ತಾಯಿದ್ದಿದ್ದು. ಅದಕ್ಕೆ ಏನಕ್ಕೆ ನನಗೆ ಗೊತ್ತಿಲ್ಲ, PCOD ನನಗೆ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದು ಅವ್ರ ಹತ್ರ ಇದ್ದಾಗ 3 months ಆಗಿತ್ತು ನನಗೆ, ಅವ್ರಿಗೆ ತೋರಿಸ್ದಾಗ್ಲೇ. ಬಟ್ ಮಗುದು ಹಾರ್ಟ್ ಬೀಟ್ ಏನೋ ಕರೆಕ್ಟಾಗಿಲ್ಲ ಅಂತ ಅಂದ್ಬಿಟ್ಟು ಅಬೋಷನ್ ಮಾಡಬೇಕು ಅಂತ ಅಬೋಷನ್ ಆಯಿತು. ಅದು ಅಬೋಷನ್ ಆದಮೇಲೆ ನಾವೇನಲ್ಲಿಗೆ ಅಷ್ಟು ತೋರಿಸಿರಲಿಲ್ಲ. ಬಟ್ ಅಲ್ಲೇ ಜಾಸ್ತಿ ತೋರಿಸಿದ್ದು, ಒಂದು 3 to 4 years ಏನೋ ಅದೇ ಡಾಕ್ಟರ್ಗೆ ತೋರಿಸಿದ್ದು. ಅವರು ಕೂಡ ಚೆನ್ನಾಗಿ ನೋಡ್ತಾರೆ. ಹಸ್ಬೆಂಡ್ ಪೀಡಿಯಾಟ್ರಿಷನ್ನು, ವೈಫು ಗೈನಕಾಲಜಿಸ್ಟು, ಚೆನ್ನಾಗಿ ನೋಡ್ತಾರೆ. ಗೈಸ್, ನಂದು 13 minutes ಆಗೋಯಿತು. PCODದು ಇಷ್ಟು ನನ್ನ ಪ್ರಾಬ್ಲಮ್ಸ್ ಇದೆ. 2 years ಮದುವೆಯಾಗಿ 2 yearsಯಿಂದ ಆಲ್ಮೋಸ್ಟ್ 9 yearsವರೆಗೂ ನಾನು PCODಯಿಂದನೇ ಸಫರ್ ಪಟ್ಟಿದ್ದೀನಿ. PCOD ಯಾರ್ಯಾರಿಗಿದೆ ದಯವಿಟ್ಟು ನಿಮ್ಮ ಡೈಲಿ ರುಟೀನ್ನ ಚೇಂಜ್ ಮಾಡ್ಕೊಳ್ಳಿ. ಮೇಯ್ನ್ಲಿ ಅದು ಡೈಲಿ ರುಟೀನ್ನ ಚೇಂಜ್ ಮಾಡ್ಕೊಳ್ಳಿ. ನನ್ನ ಒಂದು PCOD ಜರ್ನಿಯಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದು, ಅಂದರೆ ಪ್ರೆಗ್ನೆಂಟ್ ಆಗೋವರೆಗೂ ನಾನು ಸ್ಟೋರಿ ಹೇಳಿದ್ದೀನಿ. ಆಫ್ಟರ್ ಇನ್ನೂ ಸ್ವಲ್ಪ ಸ್ಟೋರೀಸ್ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಅದು ನನಗೆ ಅಬೋಷನ್ ಆಗೋಗುತ್ತೆ, 3 months ಏನೋ ಆಗಿರುತ್ತೆ. ಆವಾಗ ಅವರೇ ಅಬೋಷನ್ ಮಾಡಿದ್ರೆ ಒಳ್ಳೆಯದು, ಮಗು ಹಾರ್ಟ್ ಬೀಟ್ ಕರೆಕ್ಟಾಗಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಅಬೋಷನ್ ಆಗೋಗುತ್ತೆ. ಇಷ್ಟು ನನ್ನ ಸ್ಟೋರಿ. ಇಲ್ಲಾಂದರೆ ಒಂದು 3 to 4 ಡಾಕ್ಟರ್ಸ್ ಏನೋ ಕನ್ಸಲ್ಟ್ ಮಾಡಿದ್ವಿ. ಬಿಕಾಸ್ ಆ ಥರ ಮಾಡೋಕ್ಕೂ ಹೋಗಬೇಡಿ, ಯಾಕೆಂದರೆ ಒಬ್ಬರ ಹತ್ರ ಕರೆಕ್ಟಾಗಿ ತೋರಿಸಿ. ಅವ್ರು ನಿಮಗೆ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಒಬ್ಬರ ಹತ್ರ ತೋರಿಸಿ. ಇವತ್ತಿನ ದಿನಗಳಲ್ಲಿ PCOS ತುಂಬಾ ಜಾಸ್ತಿ ಆಗ್ತಿದೆ. ಇಲ್ಲ ಅಂತಂದ್ರೂ ನಾನು ಆವಾಗಲೇ ಹೇಳ್ದಂಗೆ 60% ಹೆಣ್ಮಕ್ಳಲ್ಲಿ PCOS ಕಾಣಿಸ್ತಿದೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಕೂಡ ರುಕ್ಮಿಣಿ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ವಿಲೇಜ್ ಸಮಥಿಂಗ್ ಏನೋ ಅವ್ರ ID ಬರುತ್ತೆ ಯೂಟ್ಯೂಬಲ್ಲಿ, ರುಕ್ಮಿಣಿ ವಿಲೇಜ್ ಸ್ಟೋರಿನ ಏನೋ ಸಮಥಿಂಗ್ ಬರುತ್ತೆ. ಅವರಂತೂ ಇಲ್ಲ ಅಂದರೆ ಪಾಪ ಆಲ್ರೆಡಿ 15 years ಏನೋ ಆಗಿದೆ ಅನಿಸುತ್ತೆ. ಪಾಪ ಅವ್ರದ್ದು ವಿಡಿಯೋ ನೋಡಿದಾಗಲೂ ತುಂಬ ಬೇಜಾರಾಗುತ್ತೆ. ನಾನಂತೂ ಕೇಳ್ಕೊಳ್ಳೋದಷ್ಟೇ, ಈ ಜಗತ್ತಲ್ಲಿ ಯಾವ್ಯಾವ ಹೆಣ್ಮಕ್ಳಿದ್ದಾರೆ ಅವರಿಗೆಲ್ಲರಿಗೂ ಒಂದು ತಾಯ್ತನದ ಭಾಗ್ಯನ ಕೊಡು ಅಂತ ಅಂದ್ಬಿಟ್ಟು. ಯಾಕೆಂದರೆ ಇವತ್ತಿನ ಗೌರ್ಮೆಂಟ್ ಫೆಸಿಲಿಟೀಸು ಅಷ್ಟೇ, ಇದ್ರ ಬಗ್ಗೆ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ, ತುಂಬ ಕಾಸ್ಟ್ಲಿ ಇದೆ. ಹಸ್ಬೆಂಡ್ ಸಪೋರ್ಟ್ ಇರೋವಂಥ ಹೆಣ್ಣುಮಕ್ಕಳು ಟ್ರೀಟ್ಮೆಂಟ್ನ ತಗೋತಿದ್ದಾರೆ, ಒಳ್ಳೆಯದಾಗ್ತಿದೆ. ಇನ್ನೊಂದು ಹಸ್ಬೆಂಡ್ ಸಪೋರ್ಟ್ ಇಲ್ದಿರೋರು ಏನೋ ದೇವರ ಒಂದು ಆಶೀರ್ವಾದನ ಏನೋ ಒಂದೊಂದು ಹೆಣ್ಮಕ್ಳಿಗೆ ಆಗ್ತಿದೆ. ಬಟ್ ಒಂದೊಂದು ಹೆಣ್ಮಕ್ಳು ಇನ್ನೂ ಸಫರ್ ಪಡ್ತಿದ್ದಾರೆ. ನಾನೇ ತುಂಬ ಜನ ನೋಡಿದ್ದೀನಿ, ಇನ್ನೂ 12 years 15 years 20 years ಆಗಿರೋರು ಕೂಡ ತುಂಬ ಸಫರ್ ಪಡ್ತಾ ಇರೋದನ್ನ ನಾನು ನೋಡಿದ್ದೀನಿ. ಬಿಕಾಸ್ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ದೇವ್ರೆ, ನಾನು ಕೇಳ್ಕೊಳ್ಳೋದಷ್ಟೇ, ಎಲ್ರಿಗೂ ತಾಯ್ತನದ ಭಾಗ್ಯ ಸಿಗಲಿ. ಬಟ್ ಜನಗಳು ಅಷ್ಟೇ, ನನ್ನ ವಿಡಿಯೋ ನೋಡೋರಿಗೆ ನಾನಂತೂ, ಮಕ್ಕಳಿರೋರ್ಗಂತೂ, ಯಾರಿಗೆ ಮಕ್ಕಳಿರೋ ಅವ್ರಿಗೆ ಏನೂ ಅನ್ನೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಗೇನೂ ಗೊತ್ತಿರಲ್ಲ, ಅವ್ರದ್ದು ಏನು ಸಫರ್ ಪಡ್ತಿದ್ದಾರೆ, ಅವ್ರದ್ದು ಏನು ನೋವಿರುತ್ತೆ ಅನ್ನೋದು ನಿಮಗೆ 1% ಐಡಿಯಾ ಇರಲ್ಲ. ಬಿಕಾಸ್ ನಾನು ಕೇಳಿಸ್ಕೊಂಡಿರೋ ವರ್ಡಲ್ಲಿ ತುಂಬ ಬೇಜಾರು ಮಾಡಿಕೊಂಡು 1 ದಿನ 2 ದಿನ ಎಲ್ಲ ಹತ್ತಿರೋದಿದೆ. ಆ ಕಣ್ಣೀರು ನಿಮಗೆ ತಾಗಬಾರ್ದಲ್ವ, ಆ ಕಣ್ಣೀರು ಶಾಪ ನಿಮ್ಗೆ ಆಗಬಾರ್ದಲ್ವ. ಹಾಗಾಗಿ ದಯವಿಟ್ಟು ಯಾರಿಗೆ ಮಕ್ಕಳಿಲ್ಲದೆ ಹೋದ್ರೂ ಏನೂ ಮಾತಾಡೋಕೆ ಹೋಗ್ಬಿಡಿ, ಸೈಲೆಂಟ್ ಆಗಿಬಿಡಿ. ಅಟ್ಲೀಸ್ಟ್ ನಿಮಗೆ ಏನು ಗುಡ್ ನ್ಯೂಸ್ ಇದೆ ಅದನ್ನೂ ಕೇಳೋಕೆ ಹೋಗ್ಬಿಡಿ. ಅದನ್ನು ಕೇಳಿದಾಗಲೂ ಅವ್ರಿಗೆ ಬೇಜಾರಾಗುತ್ತೆ. ಏನನ್ನೂ ಕೇಳೋಕೆ ಹೋಗ್ಬಿಡಿ, ಸೈಲೆಂಟ್ ಆಗಿಬಿಡಿ. ಆದಾಗ ಅವರೇ ಹೇಳ್ತಾರಲ್ವ, ಇದೆಲ್ಲ ಮುಚ್ಚಿಟ್ಕೊಂಡು ಮಾಡೋವಂಥದ್ದು ಏನೂ ಇಲ್ಲ ಅಲ್ವ. ಯಾವತ್ತಿದ್ರೂ ಜಗತ್ತಿಗೆ ಗೊತ್ತಾಗಲೇಬೇಕು. ಯಾರಿಗೆ PCOS ಇದೆಯೋ ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿರಿ, ಎಕ್ಸಸೈಸ್ ಮಾಡಿ, ರುಟೀನ್ನ ಚೇಂಜ್ ಮಾಡ್ಕೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ತೊಗೊಳ್ಳಿ. ಆದಷ್ಟು ನಿಮ್ಮ ಬಾಡಿನ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸು ವಾಕ್ನ ಮಾಡಿ. ನಿಮ್ಮ ಬಾಡಿನಲ್ಲಿ ಒಬ್ಯಾಸಿಟಿ ಏನು ತುಂಬಿದೆಯೋ ಅದನ್ನು ಖರ್ಚು ಮಾಡಿ, ಏನು ಸ್ಟೋರ್ ಆಗಿದೆಯೋ ಅದನ್ನು ಖರ್ಚು ಮಾಡಿ. ಅಷ್ಟೇ ಗೈಸ್, PCOD ಇದೊಂದು ಡೀಟೇಲ್ಸ್ನ ನಾನು ಹೇಳಬೇಕಾಗಿತ್ತು. ಬಾಡಿನಲ್ಲಿ ಹಾರ್ಟ್ ಮುಖ್ಯ, ಬ್ರೈನ್ ಮುಖ್ಯ, ಲಿವರ್ ಮುಖ್ಯ, ಕಿಡ್ನಿ ಮುಖ್ಯ, ಇದೆಲ್ಲ ಹೇಳ್ತಾರೆ. ಬಟ್ ಎಷ್ಟು ಮನುಷ್ಯನ ಬಾಡಿನಲ್ಲಿ ಒಂದು ಹಾರ್ಮೋನ್ಸ್ ಕೂಡ ಎಷ್ಟು ಚೇಂಜಸ್ನ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಕಾಯಿಲೆನೇ ಎಕ್ಸಾಂಪಲ್. ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸಿಂದ ಆಗುವಂಥ ಈ ಕಾಯಿಲೆ ಆಲ್ಮೋಸ್ಟ್ ಕಡಿಮೆ ಆಗಲಿ. ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳಬೇಕಾಗಿತ್ತು. ಇನ್ನೊಂದು ವಿಡಿಯೋನಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ
ನನ್ನ ಟ್ವಿನ್ಸ್ ಮಕ್ಕಳ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೆ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಬಾಯ್ ಬಾಯ್.